ಆಯ್ತು ಬಿಡು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತ ಶ್ರೀಧರ್ ವ್ಲಾಗ್ಸ್. ಸೊ ನಿಮಗೆ ಗೊತ್ತಿರೋ ಹಾಗೆ ಇವಾಗ ವರಮಹಾಲಕ್ಷ್ಮಿ ಒಂದು ಹಬ್ಬದ ಸೀಸನ್, ಅದರ ರಿಲೇಟೆಡ್ ವ್ಲಾಗ್ಸ್ಗಳನ್ನ ಮಾಡ್ತಾಯಿದ್ದೀನಿ. ಸೊ ಅವತ್ತು ಬೆಳಗ್ಗೆ ಫಸ್ಟು ಪಾಸ್ತಾನ ನೆನೆ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು, ಅಂದರೆ ಬೇಯಕ್ಕೆ ಹಾಕ್ಬಿಡೋಣ ಅಂತ ಬೇಯಕ್ಕೆ ಹಾಕ್ಬಿಟ್ಟು, ಅದಾದಮೇಲೆ ನಾನು ಮತ್ತೆ ಇಬ್ಬರು ಕಾಫಿ ಕುಡಿಯೋಕ್ಕೆ ಬಂದ್ವಿ. ಸೊ ಇಲ್ಲಿ ಸೋಫಾ ಮೇಲೆಲ್ಲ ನೋಡಿ ಎಲ್ಲ ತೊಳೆದು ಒಣಗಿರೋ ಅಂತಹ ಪಾತ್ರೆಗಳು. ಸೊ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಯಾವುದು ಇಟ್ಕೋಬೇಕು, ಮೇಲ್ಗಡೆ ಅಟ್ಟದ ಮೇಲೆ ಯಾವುದು ಹಾಕಬೇಕು ಅಂತ ಅಂದ್ಬಿಟ್ಟು ನೋಡೋಣ ಅಂತ ಹಂಗೆ ಬ್ಯಾಲೆನ್ಸ್ ಇಟ್ಟಿದ್ವಿ. ಸೊ ಅದಾದಮೇಲೆ ಪಾಪದು ಇದೊಂಚೂರು ಬ್ಯಾಲೆನ್ಸ್ ಉಳಿಸಿದ್ದೆ. ಅದೇನು ಅಂತಂದರೆ ಅವಳಿಗೆ ಅಂಬೇಡ್ಕರ್ ಡ್ರೆಸ್ ಹಾಕಿ ರೆಡಿ ಮಾಡಬೇಕಿತ್ತು. ಫ್ಯಾನ್ಸಿ ಡ್ರೆಸ್ ಇತ್ತು ಇಂಡಿಪೆಂಡೆನ್ಸ್ ಡೇ ಪ್ರಯುಕ್ತ. ಸೊ ಅದಕ್ಕೋಸ್ಕರನೇ ಅವಳಿಗೆ ಅಂಬೇಡ್ಕರ್ ಡ್ರೆಸ್ ಎಲ್ಲ ರಾತ್ರಿನೇ ರೆಡಿ ಮಾಡಿಟ್ಟಿದ್ದೆ. ಅದೇ ಹೇಳಿದ್ನಲ್ಲ, ಏನಂತ ನನ್ನ ಒಂದು ಅವಳಿಗೆ ಕೋಟ್ ಹಾಕೋಕ್ಕೆ ರೆಡಿ ಮಾಡಿ ಸ್ಟಿಚ್ ಮಾಡಿ ಇಟ್ಟಿದ್ದೆ. ಅದಾದಮೇಲೆ ಅದ್ರ ಜೊತೆಗೆ ಒಂದು ಬುಕ್ ಕೊಟ್ಬಿಡೋಣ, ಕಾನ್ಸ್ಟಿಟ್ಯೂಷನ್ದು ಒಂದು ಬುಕ್ಕು. ಸೊ ಕಾನ್ಸ್ಟಿಟ್ಯೂಷನ್ ಅಷ್ಟು ದೊಡ್ಡ ಬುಕ್ನ ಅವಳು ಹೋಲ್ಡ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಅವಳು ಇನ್ನೂ ಚಿಕ್ಕವಳಾಗಿರೋದ್ರಿಂದ. ಸೊ ಚಿಕ್ಕದು ಯಾವುದಾದ್ರೂ ಒಂದು ಈ ಥರದೊಂದು ಬುಕ್ಕು ಬರೆದ್ಬಿಟ್ಟು ಅಂಟಿಸೋಣ ಅಂತ ಅಂದ್ಕೊಂಡಿದ್ದೆ. ಅಷ್ಟರಲ್ಲಿ ನನ್ನ ದೃಷ್ಟಿಗೆ ಇದೊಂದು ಚಿಕ್ಕದೊಂದು ಫೈಲ್ ಒಂದು ಕೊಡ್ತಾರಲ್ಲ ನೋಡಿ, ಯಾವುದಾದ್ರೂ ಇವೆಂಟ್ಸ್ಗಳಲ್ಲಿ ಅಥವಾ ಇನ್ಯಾವುದಾದ್ರೂ ವರ್ಕ್ಶಾಪ್ಸ್ಗಳಲ್ಲಿ ಕೊಡ್ತಾರಲ್ಲ, ಸೊ ಆ ಒಂದು ಪ್ಲೇನ್ ಫೈಲ್ ಇತ್ತು. ಸೊ ಅದ್ರ ಮೇಲೇ ಹೆಸರು ಬರೆದ್ಬಿಟ್ಟೆ. 2 ಸೈಡು ಪ್ಲೇನ್ ಇದ್ದಿದ್ದರಿಂದ ಒಂದು ಕಡೆ ಇಂಗ್ಲೀಷಲ್ಲಿ ಒಂದು ಕಡೆ ಕನ್ನಡದಲ್ಲಿ ಬರೆದು ಅವಳಿಗೆ ಹಾಗೆ ಇಟ್ಕೊಂಡು ತೋರಿಸಮ್ಮ ಅಂತ ಅಂದ್ಬಿಟ್ಟು ಅಲ್ಲಿ ಮೇಲೆ ಸತ್ಯಮೇವ ಜಯತೆ ಅಂತ ಬರೆದ್ಬಿಟ್ಟು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮತ್ತು ಒಂದು ಫ್ಲ್ಯಾಗ್ದೊಂದು ಸಿಂಬಲ್ ಹಾಕ್ಬಿಟ್ಟು ಅಂಬೇಡ್ಕರ್ ಹೆಸ್ರು ಹಾಕಿದ್ದೀನಿ. ಸೊ ಇಷ್ಟು ರೆಡಿ ಮಾಡಿ ಅವಳು ಕೊಟ್ಟೆ. ನೆಕ್ಸ್ಟ್ ಅವಳನ್ನ ಬೇಗ ಬೇಗ ಇಬ್ಬರಿಸಿ ಎಲ್ಲ ಅವಳನ್ನ ರೆಡಿ ಮಾಡಿದೆ. ಟೈ ಅವರ ಎಲ್ಲ ಹುಡುಕ್ಬಿಟ್ಟು ಇರೋದ್ರಲ್ಲಿ ಮ್ಯಾನೇಜ್ ಮಾಡಿದೆ, ಏಕೆಂದರೆ ಅವಳ ಸೈಜ್ಗೆ ಬಟ್ಟೆಗಳು ಸಿಗಲಿಲ್ಲ. ನಾನು ಬೇರೆ ಬಾಡಿಗೆ ಕಾಸ್ಟ್ಯೂಮ್ನ ಹುಡುಕಿದ್ರು. ಸೊ ಅದಕ್ಕೋಸ್ಕರ ನನ್ನ ಕನ್ನಡಕ ಅವ್ರ ಅಪ್ಪನ ಟೈ, ಸೊ ಈ ಥರ ಎಲ್ಲ ಹಾಕ್ಬಿಟ್ಟು ಅವಳದೇ ಪ್ಯಾಂಟು ಶರ್ಟ್ ಅವಳದೇನೆ, ಕೋಟ್ ನಂದೇನೆ, ಬಟ್ ಫಿಟ್ಟಿಂಗ್ ಎಲ್ಲ ಇಟ್ಬಿಟ್ಟು ರೆಡಿ ಮಾಡಿದ್ದೆ. ಕೈಗೊಂದು ಬುಕ್ ಕೊಟ್ಟೆ. ಸೊ ಇಷ್ಟು ರೆಡಿ ಮಾಡಿಟ್ಟಿದ್ದೆ. ಸೊ ಅವಳು ಒಂದು ಫೋಟೋಗೆ ನಿಂತ್ಕೊಂಬ ಅಂತಂದರೆ ಅವಳು ಯಾವ ಪಾಪ ಆವಾಗ ತಾನೇ ಇದ್ದಿದ್ಲಲ್ವ, ಕೋಲ್ಡು ಅವಳಿಗೂ ಸ್ವಲ್ಪ. ಸೊ ಅವಳು ಕೂಡ ನೋಡೋಷ್ಟು ಕೋಆಪ್ರೇಟ್ ಮಾಡೋಷ್ಟು ಮಾಡಿದ್ಲು. ಅದಾದಮೇಲೆ ಅವಳು ಸಪ್ಪೆ ಆದ್ಲಲ್ಲ, ನಾನು ಇನ್ನೇನು ಅವಳಿಗೆ ಜಾಸ್ತಿ ಫೋರ್ಸ್ ಮಾಡಿಸೋದು ಬೇಡ ಅಂತ ಸುಮ್ಮನೆ ಒಂದೆರಡು ಕ್ಲಿಪ್ಪಿಂಗ್ಸ್ಗಳನ್ನ ತೆಗೆದುಬಿಟ್ಟು ಅವಳನ್ನ ರೆಡಿ ಮಾಡಿಸ್ಬಿಟ್ಟು ಒಂಚೂರು ತಿಂಡಿ ತಿನ್ನಿಸಿದೆ. ಸೊ ನೋಡಿ ಫೈನಲೈಸ್ ಈ ಥರ ಅವಳು ಕಾಣ್ತಿದ್ಲು. ಬುಕ್ಕು ಅಷ್ಟೇ ಅವಳಿಗೆ ಕರೆಕ್ಟಾಗಿದೆ ಬಿಡಿ ಬುಕ್ಕು, ಯಾಕೆಂದರೆ ತುಂಬ ದೊಡ್ಡ ಬುಕ್ ಕೊಟ್ಟರೆ ಅವಳು ಇಟ್ಕೊಳ್ಳೋಕ್ಕೆ ಪ್ರಾಬ್ಲಮ್ ಆಗ್ಬಿಡ್ಬೋದು. ಇಲ್ಲಿ ನೋಡಿ ಆರಾಮಾಗಿ ಇಟ್ಕೊಂಡಿದ್ದಾಳೆ ಬುಕ್ನ. ಸೊ ಅವಳದೆಲ್ಲ ರೆಡಿ ಆದ ತಕ್ಷಣ ನಾನು ಪಾಸ್ತಾ ಬೆಂದಿತ್ತಲ್ವ, ಸೊ ಅದನ್ನು ಒಗ್ಗರಣೆಗೆ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಬಂದೆ. ಸೊ ಅದನ್ನು ಒಗ್ಗರಣೆಗೆ ಹಾಕ್ಬಿಟ್ಟು ಎಲ್ಲ ರೆಡಿ ಮಾಡಿದೆ. ಅವಳಿಗೊಂದು ಸ್ವಲ್ಪ ಕೊಟ್ಟೆ. ಅವಳು ದೋಸೆನೂ ಸ್ವಲ್ಪ ತಿಂದಿದ್ಲು. ಸೊ ಇದನ್ನು ಸ್ನ್ಯಾಕ್ ಥರ ಜೊತೆಗೆ ಹಾಕೋಣ ಅಂತ ಅಂದ್ಕೊಂಡೆ. ನೋಡಿ ನಮ್ಮ ಮನೆ ಹಿಂದೆ ಒಂದು ಸ್ಕೂಲ್ ಇದೆ, ಏನೇ ಮಾಡಿದ್ರು ಅದನ್ನು ಮೈಕ್ ಹಾಕ್ತಾರೆ. ಏನೇ ಒಂದು ಚಿಕ್ಕದೊಂದು ಡ್ರಿಲ್ ಮಾಡ್ಸೋಕ್ಕೂ ಮೈಕ್ ಹಾಕೋತಾರೆ. ಅದೇ ಅವ್ರಿಗೆ ಗೊತ್ತಿರಬೇಕು. ಇವತ್ತಂತೂ ಇದ್ದಿದ್ದು ಜಾಸ್ತಿ ಆಗೋಯ್ತು ಅವ್ರದ್ದು. ಚಿಕ್ಕ ಡ್ರಿಲ್ ಮಾಡಿಸಿದ್ರು ಮೈಕ್ ಹಾಕ್ಕೊಂಡೇ ಊರಿಗೆಲ್ಲ ಕೇಳೋ ಥರನೇ ಸೌಂಡ್ ಮಾಡ್ತಾರೆ ಅವರಂತೂ. ನೋಡಿ ಆಮೇಲೆ ಪಾಸ್ತಾನ ಬಾಕ್ಸ್ಗೆ ಹಾಕ್ತೆ. ಆಮೇಲೆ ಕೊಟ್ಟು ಕಳ್ಸೋಣ ಅಂತಂದ್ಬಿಟ್ಟು ವ್ಯಾನ್ ಬೇರೆ ಬಂದುಬಿಟ್ಟಿತ್ತ, ಇವಳಿಗೆ ಬೇರೆ ರೆಡಿ ಮಾಡಿಸ್ಬಿಟ್ಟು ಆ ಥಿಂಗ್ಸ್ ಎಲ್ಲನೂ ಅವಳು ಬ್ಯಾಗಲ್ಲಿ ಇಟ್ಟು ಮತ್ತು ಇನ್ನೊಂದು ಜೊತೆ ವೈಟ್ ಡ್ರೆಸ್ನ ಇಟ್ಟಿದೆ. ಸೊ ಅದಾದಮೇಲೆ ಅವಳನ್ನ ಕಳ್ಸೋಣ ಅಂತಂದ್ಬಿಟ್ಟು ವ್ಯಾನ್ ಹತ್ಸಕ್ಕೆ ಬಂದೆ. ಆಮೇಲೆ ಇವಳಿಗೆ ಅದು ಫ್ರಾಕ್ ಹಾಕಿದ ತಕ್ಷಣನೇ ಇದನ್ನ ಹಾಕ್ಬಿಡಿ. ಇಲ್ಲಿ ನೋಡಿ, ಇದು ಡ್ರೆಸ್ಗೆ ಕನ್ನಡಕ ಇದರಲ್ಲಿ ಇಟ್ಟಿದ್ದೀನಿ, ನಂದು ಇದು. ಅವ್ಳ ಕೈ ಕೊಡಬೇಡಿ, ಅಲ್ಲಿ ಕೂರಿಸ್ಕೊತೀವಲ್ಲ ಅವಾಗ ಕೊಡಿ. ಮತ್ತು ಈ ಬುಕ್ನು ಅವಾಗ ಕೊಡಿ. ಅಂಬೇಡ್ಕರ್ ಡ್ರೆಸ್ಗೆ ಇನ್ನೊಂದು ಪೇರ್ ಡ್ರೆಸ್ ಮುಂದೆ ಇದೆ ನೋಡಿ, ವೈಟ್ ಡ್ರೆಸ್ಸು, ಅದಕ್ಕೆ ಚಡ್ಡಿ ಮತ್ತು ಅದಕ್ಕೆ ಹೇರ್ ಬ್ಯಾಂಡ್ ಹಾಕ್ಬಿಡಿ, ತೆಗೆಸ್ಬಿಟ್ಟು. ಪಾಪನ ವ್ಯಾನ್ ಹತ್ತಿಸ್ಬಿಟ್ಟು ಯಾವ್ಯಾವ ಬ್ಯಾಗಲ್ಲಿ ಏನೇನೆಲ್ಲ ಇಟ್ಟಿದ್ದೀನಿ, ಏನೇನೆಲ್ಲ ಥಿಂಗ್ಸ್ ಇದೆ ಅವಳಿಗೆ ಅಂಬೇಡ್ಕರ್ ಡ್ರೆಸ್ಗೆ ನಿಲ್ಲಿಸ್ಬೇಕಾದ್ರೆ ಏನೇನೆಲ್ಲ ಕೊಡಬೇಕು ಅಂತ ಎಲ್ಲನೂ ಅವ್ರಿಗೆ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿಬಿಟ್ಟು ಬಂದೆ. ಸೊ ಅದಾದಮೇಲೆ ಪಾಸ್ತಾ ಇತ್ತಲ್ಲ, ನಾವು ಮತ್ತೆ ಅದನ್ನೇ ತಿಂದ್ವಿ ಪಾಸ್ತಾನ. ನೋಡಿ ನಾನು ಸಾಸೆ ಹಾಕಿರಲಿಲ್ಲ, ಅಷ್ಟೊಂದು ಗಡಿಬಿಡಿ ಆಗೋಯ್ತು. ಆಮೇಲೆ ನಾವು ಹಾಕ್ಕೊಂಡ್ವಿ. ಸೊ ಅದಾದಮೇಲೆ ಆ್ಯಸ್ ಯೂಶ್ವಲ್ ಕೆಲಸಗಳು ಶುರು ಆಗಬೇಕಲ್ಲ. ಸೊ ಇನ್ನು ಮಿಕ್ಕಿದ್ದೆಲ್ಲ ಪಾತ್ರೆಗಳೆಲ್ಲ ಒಣಗಾಕಿರೋದೆಲ್ಲನೂ ಎತ್ಕೊಂಬರೋಣ ಅಂತ ಅಂದ್ಬಿಟ್ಟು ಬಂದೆ. ಅದರಲ್ಲೊಂದು ಪಾತ್ರೆಗಳನ್ನ ಸ್ವಲ್ಪ ಆರಾಕ್ತಿದ್ನಲ್ಲ, ಆವಾಗ ಒಂದು ಪಾತ್ರೆ ಕೆಳಗಡೆ ಬಿದ್ದಿತ್ತು, ಒಂದು ಬಾಕ್ಸು.
ಸೊ ಆಮೇಲೆ ಹೋಗಿ ಎತ್ಕೊಂಬರೋಣ ಅಂತ ಅಂದ್ಬಿಟ್ಟು ಸುಮ್ಮನಾದೆ. ನೋಡಿ ಇಷ್ಟ ಆಯಿತು ಪಾತ್ರೆ ಕತೆ. ಒಂದು ಡಬ್ಬ ಕೆಳಕ್ಕೆ ಬಿದ್ದೋಯ್ತು, ಅದೇ ಚಟ್ನಿ ಪುಡಿ ತುಂಬಿದ್ವಲ್ಲ ಅದು. ಆಮೇಲೆ ಆ ಕಡೆ ಓಡೋದು ಎತ್ಕೋಬೇಕು, ಅಲ್ಲೇ ಮುಂದೆನೇ ಬಿದ್ದೋಯ್ತು. ಸೊ ಅಷ್ಟರಲ್ಲಿ ಪಾಪು ಬಂದಳು, ವ್ಯಾನ್ ಸೌಂಡ್ ಆಯಿತು. ಸೊ ನೋಡಿ ಇವತ್ತು ದಿನದಂತೂ ಕೆಲಸಗಳಿಗೆ ಜಾಸ್ತಿ ಸಾಗಲೇ ಇಲ್ಲ. ಅದು ಏನೋ ಅಂತ ಗೊತ್ತಿಲ್ಲ, ಏನೋ ಒಂಥರ ಕೆಲಸ ಮಾಡೋಕ್ಕೆ ಅಷ್ಟು ಮೋಟಿವೇಶನೇ ಇರಲಿಲ್ಲ, ಆ ಥರ ಆಗೋಯ್ತು. ಹಂಗೂ ಮಾಡಬೇಕಲ್ಲ ಅಂತಂದ್ಬಿಟ್ಟು ಒಂದು ಸ್ವಲ್ಪ ಕೆಲಸಗಳನ್ನ ಮಾಡ್ಕೊಂಡ್ವಿ ಅಷ್ಟೇ. ಯಾಕೆಂದರೆ ಒಂಥರ ಫುಲ್ ರೆಸ್ಲೆಸ್ ಥರ ಆಗ್ಬಿಟ್ಟಿತ್ತು, ಥ್ರೋಟ್ ಇನ್ಫೆಕ್ಷನ್ ಬೇರೆ ಆಗ್ಬಿಟ್ಟಿತ್ತು ನನಗೆ. ಸೊ ಅದಕ್ಕೋಸ್ಕರ ಆಮೇಲೆ ಪಾಪು ಬಂದಳು, ಅವಳಿಗೆ ಏನೇನು ರೆಡಿ ಮಾಡಿಸಿ, ಅವಳಿಗೆ ಏನೇನು ಮಾಡಿಸಿದ್ರು ಅಂತೆಲ್ಲ ಅವಳು ಕೇಳಿ ಅಜ್ಜಿ ಮೇಲೆ ನಿಂದ ಏರ್ ಬ್ಯಾಂಡ್ ಹಾಕೊಳ್ಳಿಲ್ಲ ಚಿನ್ನಿ ನೀನು ಅಲ್ಲಿ? ಹಾಂ, ಫ್ರಾಕ್ಗೆ ಏರ್ ಬ್ಯಾಂಡ್ ಹಾಕೊಳ್ಳಿಲ್ವಾ? ಹೇಳಿದ್ದೆ ತಾನೆ ನಾನು. ನಡಿ ನಡಿ ಆಯ್ತು, ಬೇಕು ಹೋದ್ರು ಮನೆಗೆ. ಖಂಡಿತ ಚಿನ್ನದ ಗೊಂಬ ಸ್ವೀಟ್ ಬೇರೆ ಕೊಟ್ರೆ ಚಿನ್ನಿ ನಿಂಗೆ. ಕ್ಲ್ಯಾಪ್ ಮಾಡಿದ್ರಾ? ಆಮೇಲೆ ಫೋಟೋ ತೆಗೆದ್ರಾ? ಆಯ್ತು ಬೇಕು ಡ್ಯಾನ್ಸ್ ಮಾಡಿಸಿದ್ರಾ? ಚಿನ್ನದ ಗೊಂಬೆಗೆ ಡ್ಯಾನ್ಸ್ ಮಾಡಿಸಿದ್ರಾ? ಇಲ್ಲಿ ನೋಡು ಬಂಗಾರಿ, ಇಲ್ಲಿ ಚಿನ್ನಿ ಬಂಗಾರಿ. ಅವಳಿಗೆ ಏನೇನು ಸ್ಕೂಲಿಂದ ಒಂದು ಬ್ಯಾಂಡ್ ಗಿಫ್ಟ್ ಕೊಟ್ಟಿದ್ರು, ಅದಾದಮೇಲೆ ಸ್ವೀಟ್ಸ್ ಕೊಟ್ಟಿದ್ರು. ಸೊ ಅದನ್ನೆಲ್ಲ ಕೇಳ್ತಾ ಇದೆ, ಏನು ಮಾಡಿಸಿದ್ರು ಅಂತ. ಅವಳು ಕ್ಲಾಪ್ ಮಾಡಿಸಿದ್ರು, ಡ್ಯಾನ್ಸ್ ಮಾಡಿಸಿದ್ರು ಅಂತೆಲ್ಲ ಹೇಳಿದ್ಲು. ಸೊ ಆಮೇಲೆ ಅವಳಿಗೆ ಆ ಡ್ರೆಸ್ಸಲ್ಲಿ ಒಂದು ಫೋಟೋ ತೆಗೆದ್ಬಿಟ್ಟು, ಇದನ್ನು ಡ್ರೆಸ್ ಬ್ಯಾಗ್ ಕೊಟ್ಟು ಕಳಿಸಿದ್ದಲ್ವ. ಸೊ ಅದರಲ್ಲಿ ಒಂದೆರಡು ಫೋಟೋಸ್ ತೆಗೆದ್ಬಿಟ್ಟು ನಾನು ಅವಳು ಡ್ರೆಸ್ ಚೇಂಜ್ ಮಾಡಿಸ್ಬಿಟ್ಟು ಅವಳಿಗೆ ಒಂಚೂರು ಏನೋ ತಿನ್ನಿಸ್ಬಿಟ್ಟು ಆಮೇಲೆ ಮತ್ತೆ ಆ್ಯಸ್ ಯೂಶ್ವಲ್ ನಮ್ಮ ಕೆಲಸಗಳು ಕಂಟಿನ್ಯೂ ಮಾಡಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಅವಳನ್ನ ರೆಡಿ ಮಾಡಿಸ್ತಾ ಇದ್ದೆ. ಡ್ರೆಸ್ ಚೇಂಜ್ ಮಾಡಿಸ್ಬಿಟ್ಟು ಅವ್ರ ಅಪ್ಪಂಗೆ ಒಂದ್ಸರಿ ವೀಡಿಯೋ ಕಾಲ್ ಮಾಡಿಸ್ಬಿಟ್ಟೆ, ನೋಡಿ ಕಾಣ್ತಿದ್ದಾಳೆ ಅಂತಂದ್ಬಿಟ್ಟು. ಬೆಳಗ್ಗೆನೂ ಮಾಡಿಸಿದೆ ವೀಡಿಯೋ ಕಾಲು. ನೆಕ್ಸ್ಟ್ ಮತ್ತೆ ಮಧ್ಯಾಹ್ನನೂ ಕೂಡ ವೀಡಿಯೋ ಕಾಲ್ ಮಾಡಿಸಿದೆ. ನೋಡಿ ಲ್ಯಾಪ್ಟಾಪಲ್ಲಿ ನನ್ನದೇ ವೀಡಿಯೋಸು ಆನ್ ಮಾಡಿದ್ದೆ, ಯಾಕೆಂದರೆ ಅವಾಗ ತಾನೇ ಅಪ್ಲೋಡ್ ಮಾಡಿದೆ ಅಲ್ವಾ. ಸೊ ಹೇಗೆ ಬಂದಿದೆ ನೋಡೋಣ ಅಂತ ಒಂದು ಟ್ರಯಲ್ ನೋಡ್ತಾ ಇದ್ದೆ. ಸೊ ಅವಳು ಕೂಡ ತುಂಬ ಎಂಜಾಯ್ ಮಾಡ್ತಾಳೆ ಈ ಥರದ್ದೆಲ್ಲ. ಸೊ ಅವಳದಾಯಿತು ಎಲ್ಲ. ಅದಾದಮೇಲೆ ನಮ್ಮದು ಆ್ಯಸ್ ಯೂಶ್ವಲ್ ನಮ್ಮ ಕೆಲಸಗಳೆಲ್ಲ ಶುರುವಾಗುತ್ತೆ. ಸೊ ಸ್ವೀಟ್ ಕೊಟ್ಟಿದ್ದೂ ಅಷ್ಟೇ, ಎಲ್ಲರೂ ಶೇರ್ ಮಾಡ್ಕೊಂಡು ತಿಂದ್ವಿ. ನಮ್ಮನೇಲಿ ಹಂಗೇ ಮೊದಲಿಂದನೂ ಒಂಚೂರು ಏನೇ ಒಂದು ವಸ್ತು ಇರಲಿ ಎಲ್ಲರೂ ಶೇರ್ ಮಾಡ್ಕೋತೀವಿ. ಸೊ ಆ ಥರನೇ ಇವಳು ಪಾಪುಗೂ ಅಷ್ಟೇ, ಇಲ್ಲಾಂದರೆ ಪಾಪುಗೆ ಫುಲ್ ಕೊಟ್ಬಿಡ್ತಿದ್ವಿ. ನಾವು ಒಂದು ಸ್ವಲ್ಪ ತೊಗೊಂಡೆ ಅಷ್ಟೇ, ನಮ್ಮ ಅತ್ತೆಗೆ ಒಂಚೂರು ನಮಗೊಂಚೂರು. ಸೊ ಅದಾದಮೇಲೆ ನೋಡಿ ಈ ಬಾಕ್ಸ್ನಂತೂ ನಾನು ಇಂಡಿಪೆಂಡೆನ್ಸ್ ಡೇಗೆ ಅಂತಲೇ ತೊಗೊಂಡಿದ್ದು, ಛೋಟಾ ಭೀಮ್ದು ಇಂಡಿಪೆಂಡೆನ್ಸ್ ಡೇ ಬಾಕ್ಸು. ಸೊ ಅದಕ್ಕೆ ಇವತ್ತು ನೋಡಿ ಇದಕ್ಕೆ ಅಂತ ತೊಗೊಂಡಾಗ ಇವತ್ತೇನೆ ಬಾಕ್ಸ್ಗೆ ಹಾಕೋದು ಸಿಗ್ತಿರ್ಲಿಲ್ಲ. ಆಮೇಲೆ ಇದೇ ಬಾಕ್ಸ್ ಕೊಡಲೇಬೇಕು ಅಂತ ಅಂದ್ಬಿಟ್ಟು ಹುಡುಕ್ಬಿಟ್ಟು ನಾನು ಕೊಟ್ಟು ಕಳಿಸಿದ್ದು. ಅದಾದಮೇಲೆ ಅವಳಿಗೊಂದೆರಡು ಫೋಟೋಸ್ ತೆಗೋಣ ಅಂತ ಅಂದ್ಬಿಟ್ಟು ಅವಳಿಗೆ ನಿಲ್ಲಿಸಿದೆ ಪೋಸ್ ಕೊಡೋಕ್ಕೆ. ಸೊ ಸುಮಾರಾಗಿ ಟ್ರೈ ಮಾಡಿದ್ಲು. ಅವಳು ಕೂಡ ಅಲ್ಲಿಂದ ಬಂದು ಪಾಪ ಫುಲ್ ಟಯರ್ಡ್ ಆಗಿದ್ಲಲ್ಲ. ಸೊ ಅದಕ್ಕೋಸ್ಕರ ನಾನು ಏನು ಜಾಸ್ತಿ ಫೋರ್ಸ್ ಮಾಡೋದು ಬೇಡ ಅಂತಂದ್ಬಿಟ್ಟು ಅವಳನ್ನ ಆ್ಯಸ್ ಯೂಶ್ವಲ್ ಸ್ವಲ್ಪ ಆಟ ಆಡ್ಕೊಂಡು ಹಾಗೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಕೂತ್ಕೊಂಡು ಸೂಪರ್ ನೋಡಿ. ಇವಾಗ ಫುಲ್ ವೈಟ್ ಡ್ರೆಸ್ ಬೇಕಿತ್ತು, ಸೊ ಅದಕ್ಕೋಸ್ಕರ ಹಿಂಗೆ ಕೊಟ್ಟು ಕಳಿಸಿದೆ. ಸೊ ನೋಡಿ ಮಕ್ಕಳಿದ್ರೆ ಅಲ್ಲಿ ಒಂದೊಂದಾಗಿ ನಮ್ಮ ಕೆಲಸಗಳ ಮಧ್ಯೆ ಈ ಕೆಲಸಗಳನ್ನ ನಾವು ಮಾಡಬೇಕಾಗತ್ತೆ. ಆ್ಯಕ್ಚುಲಿ ಇದಕ್ಕೆ ಜಾಸ್ತಿ ಕಾನ್ಸಂಟ್ರೇಟೇ ಮಾಡೋಕ್ಕಾಗಲಿಲ್ಲ ನನಗೆ, ಯಾಕೆಂತಂದರೆ ಈ ಹಬ್ಬದ ಬ್ಯುಸಿಲಿ, ಅದಕ್ಕೋಸ್ಕರ. ಅದಾದಮೇಲೆ ಏನಾದ್ರು ಅಡುಗೆಗೆ ಮಾಡೋಣ ಅಂದ್ಬಿಟ್ಟು ಸಾಂಬಾರು ಮಾಡೋಣ ಅಂತಂದ್ಬಿಟ್ಟು ಬರೀ ಬೇಳೆ ಸಾಂಬಾರು ಹಾಕ್ಬಿಟ್ಟು ತರಕಾರಿ ಏನೂ ಹಾಕಲಿಲ್ಲ, ಹಾಗೇ ಅದನ್ನು ಮಾಡ್ತಾಯಿದ್ದೆ. ನೋಡಿ ಆಮೇಲೆ ಟೊಮೊಟೊ ಕಟ್ ಮಾಡಿ ಹಾಕಬೇಕಾದ್ರೆ ನಾನು ಒಂದು ಸ್ವಲ್ಪ ಟೊಮೊಟೊಗೆ ಸಕ್ಕರೆ ಉದುರಿಸ್ಕೊಂಡು ತಿಂತಾಯಿದ್ದೆ. ಏನೋ ಮೊದಲಿಂದ ಚಿಕ್ಕದ್ರಿಂದ ಅಭ್ಯಾಸ ನಮಗೆ. ಆಮೇಲೆ ಒಟ್ಟಿಗೆ ಇದೇ ಪಾತ್ರೆಗೆ ಒಗ್ಗರಣೆ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಅದಕ್ಕೆ ಜಾಸ್ತಿ ಅಲ್ಯೂಮಿನಿಯಮಲ್ಲಿ ಇಡಬಾರ್ದು ಅಂತ ಈ ಪಾತ್ರೆಗೆ ಅದನ್ನು ಶಿಫ್ಟ್ ಮಾಡಿಕೊಂಡೆ. ಇನ್ನು ಪಾಪಗೆ ಊಟ ಮಾಡಿಸ್ಬಿಟ್ಟು ಒಟ್ಟಿಗೆ ಮಲಗಿಸ್ಬಿಡೋಣ ಅಂತ ನಾನು ಕೂಡ ಆಮೇಲೆ ರೈಸ್ ಕಿಟ್ಟೆ ಇದರಲ್ಲಿ ಚಿಕ್ಕ ಕುಕ್ಕರಲ್ಲಿ ರೈಸ್ ಕಿಟ್ಬಿಟ್ಟು ಸಾಂಬಾರು ಕೂಡ ರೆಡಿ ಆಯಿತು. ಇನ್ನು ಹಪ್ಪಳ ಏನಾದರೂ ಎಣ್ಣೆಗೆ ಹಾಕ್ಕೊಂಡು ಉಪ್ಪಿನಕಾಯಿ ಇದ್ದರೆ ಸಾಕಲ್ವಾ ಊಟಕ್ಕೆ ಅಂತ ಅಂದ್ಬಿಟ್ಟು. ನೋಡಿ ಹಬ್ಬದ ಟೈಮಲ್ಲಿ ಹಬ್ಬದ ಟೈಮಲ್ಲಿ ಹಿಂಗೆ ಜಾಸ್ತಿ ಪ್ರೆಷರ್ ತೊಗೊಂಬಿಟ್ಟು
ಮಾತಾಡೋಕ್ಕೆ ಆಗ್ತಿರಲಿಲ್ಲ, ವಾಯ್ಸ್ ಓವರ್ ಕೊಡೋಕ್ಕೆ. ಈ ಸರಿನೂ ನನಗೆ ಅದೇ ಪ್ರಾಬ್ಲಮ್ ಆಗ್ತಿದೆ ನೋಡಿ. ಅದಾದಮೇಲೆ ಪಾಪೋದೇನೋ ಅದೊಂದು ಸೀರಿಯಲ್ ಬರುತ್ತೆ ಇದರಲ್ಲಿ, ಕಾರ್ಟೂನ್ದು. ಅದು ನೋಡಿದ್ರೆ ಸಾಕು, ಅದರಲ್ಲಿ ಅವ್ರ ಅಮ್ಮ ಮಗಂದು ಸೀನು. ಸೊ ಅದು ಬಂದರೆ ಸಾಕು ಯಾವಾಗಲೂ ಅಳ್ತಾ ಇರ್ತಾಳೆ ನೋಡಿ. ಅದಾದಮೇಲೆ ಹಪ್ಪಳ ಎಣ್ಣೆಗೆ ಹಾಕೊಳ್ಳೋಣ ಅಂತಂದ್ಬಿಟ್ಟು ಹಪ್ಪಳ ಎಣ್ಣೆಗೆ ಹಾಕ್ತೆ. ಆಮೇಲೆ ಪಾಪುಗೆ ಸ್ವಲ್ಪ ಕಲರ್ ಬೋಟಿಗಳಿತ್ತು, ಅದು ಯಾವಾಗಲೂ ತಂದಿದ್ದೆ. ಅದನ್ನು ಒಟ್ಟಿನಲ್ಲಿ ಏನಿಲ್ಲ, ಚೆನ್ನಾಗಿತ್ತು. ಸೊ ಅದನ್ನು ಇವಾಗಲೇ ಹಾಕ್ಬಿಡೋಣ, ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು. ಸ್ವಲ್ಪನೇ ಇತ್ತಲ್ವ, ಹಾಕ್ಬಿಟ್ಟು ಅತ್ತಾಗೆ ಫಿನಿಷ್ ಮಾಡೋದ ಅಂತ ಅಂದ್ಬಿಟ್ಟು ಹಪ್ಪಳಗಳನ್ನೆಲ್ಲ ಎಣ್ಣೆಗೆ ಹಾಕ್ಕೊಂಡು ಅದಾದಮೇಲೆ ಇದನ್ನು ಕಲರ್ ಬೋಟಿಗಳು ಎಣ್ಣೆಗೆ ಹಾಕ್ತೆ. ಸೊ ಅವಳಿಗೂ ಇದು ಹೊಸದು, ಅವಳಿಗೆ ಇದುವರೆಗೂ ಯಾವತ್ತೂ ಹಾಕಿರಲಿಲ್ಲ. ಒಂದು ಸರಿ ಅದೇ ಹೇಳಿಲ್ವ, ಅಡುಗೆ ಮನೇಲಿ ಯಾವುದೋ ಒಂದು ಬಾಕ್ಸಾಗಿತ್ತು, ಬಟ್ ಏನೇ ಆಗಿರಲಿಲ್ಲ, ಚೆನ್ನಾಗಿತ್ತು. ನೋಡಿರಲಿಲ್ಲ ಅಷ್ಟೇ. ಎಲ್ಲ ನೋಡಬೇಕು ಅಂತಂದರೆ ನೋಡಿ, ನಾವು ಎನಿ ಟೈಮ್ ಆಲ್ಮೋಸ್ಟ್ ನಾವು ಮನೇಲಿದ್ರೇ ಸರಿಯಾಗುತ್ತೆ. ನಾವು ಕಾಲೇಜ್ಗೆ ಕೆಲಸಕ್ಕೆ ಅಂತೆಲ್ಲ ಹೋಗಿದ್ದು ಬಂದಾಗ ನನಗೆ ಒಂದೊಂದು ಸರಿ ಬೇಜಾರಾಗ್ಬಿಡುತ್ತೆ, ಇದೇನು ಇದನ್ನೆಲ್ಲ ನಾನೇ ಮಾಡಬೇಕಾಗಿರೋ ಕೆಲಸಗಳಿಗೆ ಪೆಂಡಿಂಗ್ ಉಳ್ಕೊಂಡಿದೆಯಲ್ಲ ಅಂತ ಅಂದ್ಬಿಟ್ಟು. ಬಟ್ ಏನು ಮಾಡೋಕ್ಕಾಗಲ್ಲ, ಅಲ್ಲೂ ಇಲ್ಲೂ ಎರಡೂ ಕಡೆ ಮೇಂಟೈನ್ ಮಾಡಬೇಕಲ್ವ. ಅದಾದಮೇಲೆ ನೋಡಿ ಸ್ವಲ್ಪ ರೈಸ್ ಹಾಕ್ಕೊಂಡು ಸಾಂಬಾರು ಹಾಕ್ಕೊಂಡು ಹಪ್ಪಳ ಉಪ್ಪಿನಕಾಯಿ ಅಷ್ಟೇ. ಸೊ ಈಗ ಕೆಲಸಗಳು ಮಾಡೋ ಟೈಮಲ್ಲೂ ಅಷ್ಟೇ ಜಾಸ್ತಿ ಊಟನೂ ಮಾಡೋಕ್ಕಾಗಲ್ಲ, ಏಕೆಂದರೆ ಊಟ ಜಾಸ್ತಿ ಮಾಡಿದಷ್ಟು ನಮಗೆ ಕೆಲಸಗಳು ಬೇಗ ಸಾಗಲ್ಲ. ಒಂಥರ ಲೇಜಿನೆಸ್ ಆಗಿಬಿಡುತ್ತೆ, ಇಲ್ಲ ಮಲ್ಕೋಬೇಕು ಅಂತ ಅನಿಸುತ್ತೆ. ಸೊ ಈ ಥರ ಎಲ್ಲ ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರನೇ ಸ್ವಲ್ಪ ಲೈಟ್ ಮೀಲೇನೇ ಆಯಿತು. ಲಂಚ್ ಮಧ್ಯಾಹ್ನದಲ್ವ, ಸೊ ಲಂಚ್ ಆಯಿತು ಲೈಟಾಗಿ. ಸೊ ಅಷ್ಟಾದಮೇಲೆ ಲಂಚೆಲ್ಲ ಆದಮೇಲೆ ಅವಳು ಮಲಗಿಸೋಣ ಅನ್ನೋ ಅಷ್ಟರಲ್ಲಿ ಅವ್ರ ಸ್ಕೂಲಿಂದ ಗ್ರೂಪಲ್ಲಿ ಫೋಟೋಸ್ ಎಲ್ಲನೂ ಕೂಡ ಅಪ್ಡೇಟ್ ಮಾಡ್ತಾಯಿದ್ರು. ಸೊ ನೋಡೋಣ ಅಂದ್ಬಿಟ್ಟು ಇವಳು ಹೇಗೆ ಕಾಣ್ತಾಳೆ ಅಂತ ನೋಡ್ತಾಯಿದ್ದೆ ನೋಡಿ. ಹಿಂಗೆ ಕೈ ಈ ಥರ ತೋರಿಸ್ಕೊಂಡು, ಅದೇ ಅಂಬೇಡ್ಕರ್ ಅವ್ರ ಪೋಸು. ಸೊ ನೋಡಿ ಈ ಥರ ಕಾನ್ಸ್ಟಿಟ್ಯೂಷನ್ ಬುಕ್ ಇಟ್ಕೊಂಡು ಚೆನ್ನಾಗೇ ಪೋಸ್ ಕೊಟ್ಟಿದ್ದೆ. ಇವಳ್ದು ಏನಿಲ್ಲ, ಬಟ್ ಇವಳು ಕುಳ್ಳಿ ಅಲ್ವಾ, ಸೊ ಅಂದರೆ ಅಲ್ಲಿರೋರಿಗಿಂತ ಚಿಕ್ಕವಳಲ್ವ, ಸೊ ಅವಳು ಮಧ್ಯದಲ್ಲಿ ಹಾಕಬೇಕಿತ್ತು. ಸೊ ಈ ಕ್ಲಿಪ್ಪಿಂಗ್ಸ್ ಎಲ್ಲ ಸ್ವಲ್ಪ ಆ್ಯಡ್ ಮಾಡಿದೆ. ಅದಾದಮೇಲೆ ಈವ್ನಿಂಗ್ ಅಷ್ಟರಲ್ಲಿ ನಮ್ಮಮ್ಮ ಬಂದರು. ತರಕಾರಿ ಇದು ಮಾರ್ಕೆಟ್ಗೇನು ಹೋಗ್ಬೇಡ, ನಾನೇ ತೊಗೊಂಬರ್ತೀನಿ ಅಂತ ಅಂದ್ಬಿಟ್ಟು ಅವರೇನೇ ಹೋಗ್ಬಿಟ್ಟು ಸ್ವಲ್ಪ ಸಾಮಗ್ರಿಗಳೆಲ್ಲ ತೊಗೊಂಬಂದರು. ಅದಾದ ನಾವು ಅಪ್ಪ ಅಮ್ಮ ಇಬ್ಬರು ಕಾಶಿಗೆ ಹೋಗಿದ್ರು. ಆ ವೀಡಿಯೋಸ್ ಅಪ್ಲೋಡ್ ಮಾಡಿರಲಿಲ್ಲ. ಏನಕ್ಕೆ ಅಂತಂದರೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಏನಕ್ಕೆ ಅಂತ ಅಂದ್ಬಿಟ್ಟು. ಸೊ ಆಮೇಲೆ ಬಂದ್ರಲ್ಲ, ಸೊ ಅಲ್ಲಿಂದ ಅಲ್ಲಿ ಅಯೋಧ್ಯೆ ರಾಮ ಮಂದಿರದಿಂದ ಅಲ್ಲಿ ಪ್ರಸಾದ ತೊಗೊಂಬಂದಿದ್ರು. ಸೊ ನಾವೇ ಬೆಂಗಳೂರಿಗೆ ಹೋಗಿ ಟ್ರೈನ್ ಹತ್ತಿಸಿದ್ವಿ, ಬಟ್ ಆ ವಿಷಯ ಎಲ್ಲೂ ನಾನು ಹೇಳಿರಲಿಲ್ಲ. ಏನಕ್ಕೆ ಅಂತಂದರೆ ಮುಂಚೆನೇ ನಾನು ಆ ಥರ ಎಲ್ಲೂ ಹೇಳಲ್ಲ, ಯಾವುದಾದ್ರೂ ಒಂದು ವಿಷಯ ಫುಲ್ಲು ಹೋಗಿದ್ದು ಬರೋ ತನಕ. ಸುಮ್ಮನೆ ಯಾಕೆ ನಾವು ಹೇಳೋದು, ಆಮೇಲೆ ಇನ್ನೇನೋ ಒಂದು ಪ್ರಾಬ್ಲಮ್ ಬೇಡ, ಸುಮ್ಮನೆ ಯಾಕೆ. ನಾನು ಅಂತಲ್ಲ, ಎಲ್ಲರೂ ಇದೇ ಥರ ಫಾಲೋ ಮಾಡಬೇಕು. ಯಾವುದೇ ಟ್ರಿಪ್ಪು ಟೂರ್ಗೆ ಹೋಗ್ಬೇಕಾದ್ರೆ ಮೊದಲೇ ಹೇಳಬಾರ್ದು. ಹೋಗಿದ್ದು ಬಂದಾದ್ಮೇಲೆ ಬೇಕಾದ್ರೆ ಎಷ್ಟಾದರೂ ಫೋಟೋಸ್ಗಳನ್ನ ಅಪ್ಡೇಟ್ ಮಾಡ್ಕೊಳ್ಳಿ. ನನ್ನ ಸ್ಟೂಡೆಂಟ್ಸ್ಗೆ ಹೇಳೋದು ಅದೇನೇ ಅಂತ ಹೇಳ್ಬೋದು. ಸೊ ನಮ್ಮಮ್ಮ ಇದು ಗಿಫ್ಟ್ ತಂದಿದ್ರು, ಒಂದು ಜೊತೆ ಎರಡೆರಡು ಬಳೆಗಳು. ಆಮೇಲೆ ಮತ್ತೇನು ರುದ್ರಾಕ್ಷಿ ಮಣಿ ಹೇಳಿದ್ರಂತೆ ಅದು, ಮತ್ತು ಇದನ್ನು ತುಪ್ಪದ ಆರತಿ ಮಾಡೋದು, ಆಮೇಲೆ ಕಾಶಿ ವಿಶ್ವನಾಥನ ಫೋಟೋ, ಮತ್ತು ಇನ್ನೂ ಏನೇನು ಪ್ರಸಾದಗಳಂತೆ. ನಾವೆಲ್ಲ ಮನೆ ಕ್ಲೀನಿಂಗ್ ಮಾಡ್ತಾಯಿದ್ದೀವಿ. ನಾಳೆ ಎಲ್ಲ ಫುಲ್ಲು ಗುರುವಾರ ಅಲ್ವಾ, ತಲೆ ಸ್ನಾನ ಮಾಡ್ಕೊಂಡು ರೆಡಿ ಆಯ್ತೀವಿ. ಆವಾಗ ಪ್ರಸಾದ ಎಲ್ಲ ಆಮೇಲೆ ತೊಗೋತೀವಿ ಅಂತ ಅಂದ್ಬಿಟ್ಟು ಬರೀ ಇಷ್ಟು ಒಂದು ಫೋಟೋ ತೆಗೆದೆ ಅಷ್ಟೇ. ಯಾಕೆಂದರೆ ಅವ್ರು ತಂದಿದ್ದೀವಿ ನೋಡಿ ಹೆಂಗೆ ನೆಗ್ಲೆಕ್ಟ್ ಮಾಡಿದ್ರು ಅಂತ ಅವ್ರಿಗೂ ಅನ್ನಿಸ್ಬಾರ್ದಲ್ವ ಅಂತ ಅಂದ್ಬಿಟ್ಟು ಇಷ್ಟು ನೋಡ್ಬಿಟ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಮಿಕ್ಕಿದೆಲ್ಲ ಪ್ರಸಾದ ಎಲ್ಲ ನಾಳೆ ನೋಡೋಣ ಅಂದ್ಬಿಟ್ಟು ಎತ್ತಿಡಿಸ್ದೆ. ಅದಾದಮೇಲೆ ನಾವು ನಮ್ಮ ಸ್ಟೋರ್ ಅವ್ರಿಗೆ ಫೋನ್ ಮಾಡಿದೆ. ಇವತ್ತು ನಾಳೆ ಏನಾದರೂ ಸಾಮಗ್ರಿಗಳು ತಗೊಂಬಂದು ಕೊಡೋಕ್ಕಾಗುತ್ತಾ ಅಂತ. ಅವರು ನಾಳೆ ಬ್ಯುಸಿ ಇರ್ತೀವಿ, ಇವತ್ತೇ ಕೊಟ್ಬಿಡಿ, ಎಷ್ಟೊತ್ತಾದರೂ ತಂದು ಕೊಡ್ತೀವಿ ಅಂದರು. ಸೊ ಲಿಸ್ಟ್ ಮಾಡಿ ಕಳಿಸಿದೆ, ಅವ್ರು ತೊಗೊಂಬಂದು ಕೊಟ್ಟರು. ಸೊ ಆಮೇಲೆ ಅದನ್ನೆಲ್ಲನೂ ಕೂಡ ಚೆಕ್ ಮಾಡಿಕೊಂಡೆ. ಒಂದು ಸರಿ ಚೆಕ್ ಮಾಡಿದ್ರೆ ಒಳ್ಳೇದಲ್ವ, ಏನಾದ್ರು ಮಿಸ್ ಆಗಿರೋದನ್ನು ಒಂದು ಲಿಸ್ಟ್ ಮಾಡ್ಕೊಂಡು ನಾಳೆ ತಂದುಬಿಡೋಣ ಅಂತ ನಾನು ಅದನ್ನು. ಸೊ ಬ್ಯಾಲೆನ್ಸ್ ಇರೋ ಐಟಮ್ಸ್ ಎಲ್ಲ ನಾಳೆ ಹೊರಗಡೆ ಇಲ್ಲೆಲ್ಲಾದರೂ ಹೋಗಿ ತಂದ್ಕೊಬಿಡೋಣ ಅಂತ ಅಂದ್ಬಿಟ್ಟು. ಸೊ ಇಷ್ಟ ಆಗಿತ್ತು ಗೈಸ್ ಇವತ್ತಿನ ಒಂದು ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ. ಬಾಯ್, ಟೇಕ್ ಕೇರ್.